ಬ್ಯಾಟರಾಯನಪುರ 2026ರ ಹೊಸ ವರ್ಷದ ಪ್ರಯುಕ್ತ ಬ್ಯಾಟರಾಯನಪುರ ಕ್ಷೇತ್ರದ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಆಂಜಿನಪ್ಪ ಪುಟ್ಟು ಅವರ ಮಾರ್ಗದರ್ಶನದಲ್ಲಿ ಯುವ ಮುಖಂಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರು ಮತ್ತು ಅವರ ಕುಟುಂಬದ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಸ್ನೇಹಿತರ ಭೋಜನ ಕೂಟದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸನ್ಮಾನ್ಯ ಪಿ ರಾಹುಲ್ ರವರ ಹಿತೈಷಿಗಳು, ಸ್ನೇಹಿತರು, ಹಿರಿಯ ಮಾರ್ಗದರ್ಶಕರು ಸೇರಿದಂತೆ ಸಹಸ್ರಾರು ಮಂದಿ ತಮ್ಮಿಷ್ಟದ ಸಸ್ಯಾಹಾರಿ, ಮಾಂಸಾಹಾರಿ ಭೋಜನ ಸವಿದು ಸಂತೃಪ್ತ ಭಾವದಿಂದ ಹೊಸ ವರ್ಷದ ಶುಭ ಹಾರೈಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಯುವ ಮುಖಂಡರಾದ ಸನ್ಮಾನ್ಯ ಪಿ ರಾಹುಲ್ ರವರು ಮಾತನಾಡಿ, ಹೊಸ ವರ್ಷದ ನೆಪದಲ್ಲಿ ಸ್ನೇಹಿತರು, ಮುಖಂಡರು, ಹಿತೈಷಿಗಳೆಲ್ಲರೂ ಒಂದೆಡೆ ಕಲಿತು ಸಹಪಂಕ್ತಿ ಭೋಜನ ಮಾಡೋ ಮೂಲಕ ಸಂತೋಷ ವಿನಿಮಯ ಮಾಡಿಕೊಳ್ಳಬೇಕು ಎಂಬುದಷ್ಟೇ ಈ ಸ್ನೇಹಿತರ ಭೋಜನ ಕೂಟದ ಉದ್ದೇಶ. ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸ ಹರ್ಷ ತರುವಂತಾಗಲಿ. ಹೊಸ ವರ್ಷದ ಅಂಗವಾಗಿ ಓಂ ಶಕ್ತಿಗೆ ಮಾಲೆ ಹಾಕಿಕೊಂಡು ವ್ರತಾಚರಣೆ ಪಾಲಿಸಿದ್ದ ಮಾಲಾಧಾರಿ ಮಾತೆಯರನ್ನ ಇತ್ತೀಚೆಗಷ್ಟೇ ಮರವತ್ತೂರು ಓಂ ಶಕ್ತಿ ದೇವಾಲಯಕ್ಕೆ ಉಚಿತ ಬಸ್ ವ್ಯವಸ್ಥೆಯ ಮೂಲಕ ಕಳುಹಿಸಿಕೊಡಲಾಗಿದೆ. ಕೆಲವೇ ದಿನಗಳಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಕೊಂಡು ವ್ರತಾಚರಣೆ ಮಾಡುತ್ತಿರೋ ಮಾಲಾಧಾರಿ ಭಕ್ತರನ್ನ ಶಬರಿಮಲೆಗೆ ಉಚಿತ ಬಸ್ ಸೌಲಭ್ಯದಲ್ಲಿ ಕಳುಹಿಸಿಕೊಡಲು ಸರ್ವ ಸಿದ್ಧತೆ ಮಾಡಲಾಗಿದೆ. ಕಂದಾಯ ಸಚಿವರು, ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರ ಸಹಕಾರದಿಂದಾಗಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ಅವರ ಸಲಹೆ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಲು ನನಗೊಂದು ಸುವರ್ಣಾವಕಾಶ ನೀಡಿದ್ದ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ ಸದಾ ಚಿರಋಣಿಯಾಗಿರುತ್ತೇನೆ. ಮುಂದೆಯೂ ಸಹ ಅವರ ಸಲಹೆ ಮಾರ್ಗದರ್ಶನದಲ್ಲಿ ರಾಜಕೀಯ ಜೀವನದಲ್ಲಿ ಮುನ್ನಡೆಯಲು ಇಚ್ಛಿಸುತ್ತೇನೆ. ಹೊಸ ವರ್ಷ ಎಲ್ಲರ ಬದುಕಲ್ಲಿ ಸುಖ ಸಂತೋಷದ ಬೆಳಕು ನೀಡಲಿ, ಅವರ ಗುರಿ ಉದ್ದೇಶಗಳು ಈಡೇರಲಿ ಎಂದು ಹೊಸ ವರ್ಷದ ಶುಭ ಹಾರೈಸಿದರು. ಸ್ನೇಹ ಸಮ್ಮಿಲನ ಬೆಸೆಯೋ ದಿಸೆಯಲ್ಲಿ ಏರ್ಪಡಿಸಿದ್ದ ಈ ಭೋಜನ ಕೂಟದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಮುಖಂಡರು, ಜಾಲ ಹೋಬಳಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. 2026 ಹೊಸ ವರ್ಷದ ಶುಭಾಶಯಗಳು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆಗೆ ಮೊದಲನೇದಾಗಿ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೊಸ ವರ್ಷ ಎಲ್ಲರೂ ಸಂತೋಷದಿಂದ ಅವರ ಏನೇನು ಬೇಡಿಕೆಗಳಿದೆ, ಕೋರಿಕೆಗಳಿದೆ ಎಲ್ಲ ಈಡೇರಲಿ ಅಂತೇಳಿ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಈ ವರ್ಷ ಎಲ್ಲ ಒಳ್ಳೆ ಸುಗಮವಾಗಿ ಆಗಲಿ, ಎಲ್ಲ ವ್ಯವಹಾರಗಳಾಗಿ ಎಲ್ಲ ಪ್ರತಿಯೊಂದು ಸುಗಮವಾಗಿ ಆಗಲಿ ಅಂತ ಭಗವಂತನ ಹತ್ರ ಬೇಡ್ಕೊಂಡು ಇವತ್ತು ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ದಾಸನಾಯಕನಹಳ್ಳಿ ನಮ್ಮದು ತೋಟದ ಜಾಗದಲ್ಲಿ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು, ಹಿರಿಯ ಮುಖಂಡರು, ಎಲ್ಲ ಕಾರ್ಯಕರ್ತರು ಎಲ್ಲರನ್ನೂ ಕರೆದು, ಕೃಷ್ಣ ಬರ್ರಿ ಎಲ್ಲರನ್ನೂ ಕರೆದು ಇವತ್ತು ಒಂದು ಔತಣಕೂಟಕ್ಕೆ ಆಹ್ವಾನ ಮಾಡಿ ಒಂದು ಸೌಹಾರ್ದತೆ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ಆಯೋಜನೆ ಮಾಡಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಹಾದಿಯಲ್ಲಿ ನಡಿಬೇಕಂತೇಳಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಹಿಂದೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 200 ಜನ ಮಹಿಳೆಯರಿಗೆ ಓಂ ಶಕ್ತಿ ಮೇಲ್ಮತ್ತೂರು ತಮಿಳುನಾಡು ಓಂ ಶಕ್ತಿ ದೇವಸ್ಥಾನಕ್ಕೆ ಉಚಿತವಾಗಿ ಒಂದು 200 ಜನನ ಬಸ್ ವ್ಯವಸ್ಥೆ ಮಾಡಿ ನಾವು ನಮ್ಮ ಆನಂದ್ ಕುಮಾರ್ ಅನ್ನೋರು ನಮ್ಮ ಪಂಚಾಯಿತಿ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಬಸ್ ವ್ಯವಸ್ಥೆ. ಅದೇ ರೀತಿ ಈಗ ನಮ್ಮ ಸಂಕ್ರಾಂತಿ ಹಬ್ಬ ಮುಂದೆ ಬರೋದ್ರಿಂದ ಆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿಂದ ಸುಮಾರು ಒಂದು 200ರಿಂದ 300 ಜನ ಮಾಲಾಧಾರಿಗಳು ನಮ್ಮ ಶಬರಿಮಲೆಗೆ ಅವರು ಹೋಗುವಂಥವ್ರಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಶುಭಾಶಯ ಕೋರಿ ಪ್ರತಿ ವರ್ಷವೂ ಕೂಡ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತೀವಿ. ಅದೇ ರೀತಿ ನಮ್ಮ ಶಾಸಕರು, ನಮ್ಮ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಸುಗ್ಗಿ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದಾರೆ. ಶನಿವಾರ ಭಾನುವಾರ 2 ದಿನ 18, 19ನೇ ತಾರೀಕು ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲರೂ ಹೋಗ್ತಾಯಿದ್ದೀವಿ. ಯಶಸ್ವಿಯಾಗಿ ಆಗ್ತಾಯಿದೆ. ಹೋದ ವರ್ಷ ಯಾವ ರೀತಿ ಒಂದು ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ನಮ್ಮ ಸಚಿವರು ಯಾವ ರೀತಿ ಮಾಡ್ಕೊಂಬಂದಿದ್ರು ಅದೇ ರೀತಿ ಈ ವರ್ಷವೂ ಕೂಡ ಒಂದು ಒಳ್ಳೆ ವರ್ಷ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಮ್ಮ ಹೆಸರು? ರಾಹುಲ್, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಥ್ಯಾಂಕ್ ಯು. ನಮಸ್ತೆ, ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.
ಈ ದಿನ ವಿಶೇಷವಾಗಿ ಏನಂದರೆ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಕಾರ್ಯಕರ್ತರಿಗೂ ಮುಖಂಡರುಗಳಿಗೂ ಹಾಗೂ ನಮ್ಮ ಸದಸ್ಯರಿಗೂ ಎಲ್ಲ ಊರಿನ ಗ್ರಾಮಸ್ಥರಿಗೂ ಹೊಸ ವರ್ಷಕ್ಕೋಸ್ಕರ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರಲ್ಲಿ ರಾಜಕೀಯದ ವಿಶೇಷ ಏನಿಲ್ಲ, ಎಲ್ಲ ಒಂದು ಸಂಬಂಧಿಕರ ಸ್ನೇಹಕೂಟವನ್ನು ಏರ್ಪಡಿಸಿದ್ದೇವೆ. ಹಾಗೆ ಮೊನ್ನೆ ಡಿಸೆಂಬರ್ 29ನೇ ತಾರೀಕು ನಮ್ಮ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಒಂದು 4 ಬಸ್ಸು ಜನ, ಒಂದು 220 ಜನ ನಾವು ರಾಹುಲ್ ಸಹೋದ್ಯೋಗಿಗಳೊಂದಿಗೆ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಮಾರೇನಹಳ್ಳಿನ ಓಂ ಶಕ್ತಿಗೋಸ್ಕರ. ಹಾಗೂ ಅದು ಪ್ರಯಾಣ ನೆಕ್ಸ್ಟ್ ಜನವರಿ 15ಕ್ಕೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮಾರೇನಹಳ್ಳಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿವಸನೂ ಶಬರಿಮಲೆ ಹೋಗೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಎಲ್ರಿಗೂ ಧನ್ಯವಾದಗಳು. ನಾನು ಕೃಷ್ಣಪ್ಪ ಅಂತ ಮರಳುಕುಂಟೆ. ಇದೇ ಪಂಚಾಯತಿ ವ್ಯಾಪ್ತಿಯ ಸೇರಂಥ ಮರಳುಕುಂಟೆ ಗ್ರಾಮದ ಸದಸ್ಯರು ಇವರು ಇವತ್ತಿನಿಂದೇನೆಲ್ಲ ಹಿಂದಿನಿಂದನೂ ಸಹ ಇವರು ತಾತ ಮುತ್ತಾತನ ಕಾಲದಿಂದನೂ ನಡ್ಕೊಂಬಂದಿರೋಂಥ ಪದ್ಧತಿ ಇವ್ರದ್ದು. ಈಗ ಇವ್ರ ತಾತ ಮತ್ತು ಇವ್ರ ಅಪ್ಪ ಅವರು ಹೋದ್ಮೇಲೆ ಇವ್ರ ಚಿಕ್ಕಪ್ಪ ಪುಟ್ಟು ಆಂಜನಪ್ಪ ಅನ್ನೋರು ಇದ್ದರು. ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಬರೀ ಮಾರೇನಹಳ್ಳಿಗೆಲ್ಲ ಇಡೀ ಕ್ಷೇತ್ರಕ್ಕೆ ಗೊತ್ತು, ಬ್ಯಾಟರಾಯನಪುರ ಕ್ಷೇತ್ರಕ್ಕೆ. ಮತ್ತು ಈಗ ಅವರು ಸ್ವಾಮಿ ಆಶೀರ್ವಾದದಿಂದ ಭಕ್ತಾದಿಗಳು ಜನಸಾಗರಣೆ ಹರಿದು ಬಂದಿತ್ತು. ತಿರುಪ್ತಿಯಿಂದ ತಂದಿರೋಂಥ ವಿಗ್ರಹ ಅದು. ಆದರೆ ತಿರುಪ್ತಿಗೆ ಯಾವ ಥರ ಜನ ಸಂಪರ್ಕ ಇದೆಯಾ ಅದೇ ಥರ ಮರಳುಕುಂಟೆಯಲ್ಲಿನೂ ಸಹ ಮೊನ್ನೆ 30ನೇ ತಾರೀಕು 2024 ವೈಕುಂಠ ಏಕಾದಶಿಯಲ್ಲಿ ಸುಮಾರು ಸಾಕಷ್ಟು ಜನ, ಒಂದು 35,000 ಜನ ಸೇರಿದಂಥ ನಮ್ಮ ಐಡಿಯಾ ಇದೆಯೇ. ಮತ್ತು ಇನ್ನು ಮುಂದೆ ಇದೇ ತಿಂಗಳಲ್ಲಿ 2026ರಲ್ಲಿ ಜನವರಿ 25ರಲ್ಲಿ ರಥಸಪ್ತಮಿ ಸಹ ಮರಳುಕುಂಟೆಯಲ್ಲಿ ಸುಮಾರು ಸಾಕಷ್ಟು ಜನ ಸಂಪರ್ಕದಲ್ಲಿ ನಡೆಯುವಂಥ ಇದೆ. ಆದರೆ ಮುಂದೆ ಕಾದು ನೋಡಬೇಕು. ದೇವರು ಆಶೀರ್ವಾದದಿಂದ ಎಲ್ಲ ಊರುಗಳಲ್ಲಿ ಇಡೀ ದೇಶದಲ್ಲೇ ಒಳ್ಳೆಯದಾಗಿ ಎಲ್ಲ ಜನಕ್ಕೂ ದೇವರ ಆಶೀರ್ವಾದ ಇದ್ದು, ಮತ್ತು ನಮ್ಮ ಮರಳುಕುಂಟೆಯಲ್ಲಿ 2026ರಲ್ಲಿ ಜನವರಿ 25ರಲ್ಲಿ ಜಾತ್ರೆ ಮಹೋತ್ಸವ ನಡೀತದೆ. ಎಲ್ಲರೂ ಬಂದು ಭಾಗವಹಿಸಬೇಕಂತೇಳಿ ನಾನು ಕೋರುತ್ತೇನೆ. ಧನ್ಯವಾದಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಅವರು ನೂತನ ಕೂಟವನ್ನು ಏರ್ಪಡಿಸಿದ್ದಾರೆ ಅವ್ರ ತೋಟದ ಮನೆಯಲ್ಲಿ. ಇದು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಎಲ್ಲರೂ ಬಂದಿದ್ದರು. ಆಮೇಲೆ ಮಾರೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ 10 ಹಳ್ಳಿಯವರು ಬಂದಿದ್ದರು. ನಮ್ಮ ಜಾಳ ಹೋಬಳಿಯ ಎಲ್ಲ ಮುಖಂಡರು ಬಂದಿದ್ದರು. ಜಾಳ ಹೋಬಳಿಯ ಮುಖಂಡರಂಥ ಮಹೇಶಣ್ಣವರು ಬಂದಿದ್ದರು. ಆಮೇಲೆ ಇನ್ನು ಹಲವಾರು ಪುಟ್ಟು ಆಂಜಿನಪ್ಪನವರು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಕಂಚಿಯಾಗಿ ಇದ್ದರು. ಆಮೇಲೆ ಜಾಲ ಹೋಬಳಿಯ ಎಲ್ಲ ಮುಖಂಡರು ಬಂದಿದ್ದರು. ಆಮೇಲೆ ನಮ್ಮ ಜಾಲ ಬ್ಲಾಕ್ ಅಧ್ಯಕ್ಷರಾದ ಮಹೇಶಣ್ಣವರು ಅವರು ಕೂಡ ಬಂದಿದ್ದರು. ಈ ಓದನ ಕೂಟದಲ್ಲಿ ಸುಮಾರು ಒಂದು 2,000 ಜನ ಗಂಟೆ ಊಟ ಮಾಡಿ ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಹೊಸ ವರ್ಷದ ಶುಭಾಶಯ. ನಮ್ಮ ಹೆಸರು ರಂಜಿತ್ ಕುಮಾರ್ GS ಅಂತ, ಗೋಪಾಲ್ಪುರ ಗ್ರಾಮಸ್ಥರು, ಕಾಂಗ್ರೆಸ್ ಯುವ ಮುಖಂಡ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ದಿನ ವಿಶೇಷವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಅವರು ಎಲ್ಲರಿಗೂ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಮಾರೇನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಬಂದು, ಹಾಗೂ ಮಾರೇನಹಳ್ಳಿ ಗ್ರಾಮದ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಮುಖಂಡರು, ನಾಯಕರುಗಳು ಬಂದೆಲ್ಲರೂ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಧನ್ಯವಾದಗಳು ಎಲ್ಲರಿಗೂ. ಪ್ರಶಾಂತ್ ಕುಮಾರ್, ಮಾರೇನಹಳ್ಳಿ. ಶುಭಾಶಯಗೋಸ್ಕರ ಇವತ್ತು ರಾಹುಲ್ ಅವರು ಮಾರೇನಹಳ್ಳಿ ಪಂಚಾಯತಿ ಅಧ್ಯಕ್ಷ ಮಾಜಿ ರಾಹುಲ್ ಅವರು ಊಟದ ವ್ಯವಸ್ಥೆ ಏರ್ಪಡಿಸಿದರು. ಅದರಿಂದ ಇವತ್ತು ಎಲ್ಲರಿಗೂ ಪಂಚಾಯತಿಯವರಿಗೆಲ್ಲ ಊಟದ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೊಂದು ಒಳ್ಳೆಯದಾಗಲಿ. ನಮಸ್ತೆ. ಮಾತಾಡ್ತೀನಿ.